ಹೋದರು, ಮಾದೇವಪ್ಪ ಹೋದರು, ಕೆ ಜಾರ್ಜ್ ಹೋದರು, ಪನ್ನಣ್ಣ ಹೋದರು, ಮತ್ತು ನಮ್ಮ ಬೈರತಿ ಸುರೇಶ್ ಹೋದರು, ಚೆನ್ನಾಗಿ ಹೋಗಿದ್ದಾರೆ. ಡಿ ಕೆ ಎಸ್ ಮತ್ತು ಮುಖ್ಯಮಂತ್ರಿಗಳು ಇಲ್ಲಿ ಪಟ್ಟಿ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ನಾಳೆ ಪ್ರಮಾಣ ವಚನಕ್ಕೆ ಎಷ್ಟು ಜನ ಮಾಡ್ತಾರೆ ಅಂತ ನೋಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ. ಕ್ಯಾಬಿನೆಟ್ ಪಟ್ಟಿಯಲ್ಲಿ ಶ್ರೀನಿವಾಸ್ ಅವರ ಹೆಸರು ಇರ್ಬೋದು. ನಾವು 100% ಆಕಾಂಕ್ಷಿ ಇರ್ಬೋದು. ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿಲ್ಲ, ನಮಗೆ 28 ವರ್ಷದಿಂದ ಕೊಟ್ಟಿಲ್ಲ, ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್, ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ, DCM ಹುದ್ದೆಗಳು ಎಷ್ಟು ಸೃಷ್ಟಿಯಾಗುತ್ತೆ? ಅದು ಈಗ ಮಾತಾಡೋದು ಕಾರಲ್ಲಿ ಬರುತ್ತೆ, ಇನ್ನೊಂದು ಜೊತೆ ಬಂದೆ ನೋಡಬೇಕು. ಇನ್ನು ಎಲ್ಲಿ ಹೋದ್ಮೇಲೆ ಫೈನಲ್ ಆಗೋದು, ನಾವು ಹೊಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ. ಎಲ್ಲ ಕೆಲವು ಅಲ್ಲೋಗಿ ಡಿಸ್ಕಷನ್ ಆಗ್ತದೆ. ನಾನು ಕೇಳಿದೆ, ಈಗ ಕುತ್ಕೊಂಡು ಜೊತೆಲೇ ಬಂದ್ವಲ್ಲ, ಕೇಳಿದೆ. ಅವಾಗಿನ್ನೂ ಏನು ಎಷ್ಟು ನಿಮ್ಮ ಒಂದು ಅಂದಾಜಲ್ಲಿ ಒಂದು 2-3 ಆಗ್ಬೋದು ಸರ್? 2-3 ಆಗಬಹುದು. ಅದು ಹೇಳೋಕ್ಕಾಗಲ್ಲ, ಸುಮ್ಮನೆ ನಾವು ಊಹೆಗಳು ಮಾಡಬೇಕು. ಕೇಳಿರ್ತಾರೆ, ಸತ್ಯ ಕೇಳಿರ್ತಾರೆ, ಅದು ಅಲ್ಲಿ ಒಪ್ಪಬೇಕಲ್ಲ. DCM ಗೊತ್ತಿಲ್ಲ ಮೇಡಮ್, ಅದು ಅವಶ್ಯಕತೆ ಇದೆಯಾ ಸರ್? ಬೇರೆ ಬೇರೆ ಜನಾಂಗಗಳಿಗೆ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಅವರು ಜನಾಂಗದವ್ರು ಖುಷಿ ಆಗ್ತಾರೆ, ನಮ್ಮ ಜೊತೆ ನಿಲ್ತಾರೆ ಅಂತ. ಯಾವ ಜನಾಂಗದವ್ರಿಗೆ ಕೊಡಬೇಕು ಅಂತಕ್ಕಂಥ ನಿಮ್ಮ ಅಭಿಪ್ರಾಯ ಸರ್? ಈಗ ಮುಸ್ಲಿಮ್ಸ್ ಕೊಡಬೇಕು, ನಾಯಕರಿಗೆ ಕೊಡಬೇಕು, SC ಕೊಡಬೇಕು, ಬ್ಯಾಕ್ವರ್ಡ್ ಕಾಸ್ಟ್ಗೆ ಕೊಡಬೇಕು, ಯಾವ ರೀತಿ ಅನುಕೂಲ ಲಿಂಗಾಯತ್ ಕೊಡಬೇಕು, ಒಕ್ಕಲಿಗರು ಇದ್ದೇ ಇದ್ದಾರೆ, ಲಿಂಗಾಯತ್ ಕೊಡಬೇಕು. ಸರ್, ಮುಂದೆ ಬರೋ ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅಂತನಾ ಅಥವಾ ತಲುಪಕ್ಕೆ ಅನುಕೂಲ ಆಗುತ್ತೆ? ಇಲ್ಲ, ಮುಂದೆ ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅಂತ. ಈಗ ಕಾಂಬಿನೇಷನ್ ಸಿದ್ದರಾಮಯ್ಯ ಇರೋದ್ರಿಂದ ಯಾವುದೇ ಗೊಂದಲಗಳೇ ಸೃಷ್ಟಿಯಾಗಿಲ್ಲ. ಬೇರೆ ಎಲ್ಲ ಸಂದರ್ಭದಲ್ಲೂ ಗೊಂದಲ ಸೃಷ್ಟಿಯಾಗಿದೆ. ಒಬ್ಬರು ಮುಖ್ಯಮಂತ್ರಿ ಇಳಿಬೇಕಿದ್ರೆ ಗುಂಪುಗಾರಿಕೆ ನಡೆಯುವ. ಸಿದ್ದರಾಮಯ್ಯ ಯಾವುದೇ ಗೊಂದಲ ಇಲ್ಲದಲ್ಲೇ ನಮಗೆ ನಿಜವಾಗ್ಲೂ ಕೂಡ ಮೊದಲಿಗಿಂತ ನಮ್ಮ ಕಾಂಗ್ರೆಸ್ ಯುನೈಟ್ ಆಗಿದೆ, ಸ್ಟ್ರಾಂಗ್ ಆಗಿದೆ. ಇದೇ ಕಾಂಬಿನೇಷನ್ ಹೋದರೆ 100% ನಾವು ಇದಕ್ಕಿಂತ ಜಾಸ್ತಿ ಸೀಟ್ಸ್ ಮುಂದೆ ಬರ್ತೀವಿ. ನಾವು ಅದರ ಡೌಟೇ ಇಲ್ಲ. ಅಲ್ಲ, ನಾನು ಬೇಕು ಅಂತ ಹೇಳ್ತಿಲ್ಲ, ಕೊಡ್ಬೋದು ಅಂತ ಹೇಳ್ತೀನಿ ಅಷ್ಟೇ. ಇಲ್ಲಿ ನಮ್ದು ಯಾರ್ದು ಫೈನಲ್ ಅಲ್ಲ. ಇಲ್ಲಿ ಸಿದ್ದರಾಮಯ್ಯ ಹೇಳ್ಬೋದು. ಸಿದ್ದರಾಮಯ್ಯನವರು ರಾಜೀನಾಮೆಯಿಂದ ಆ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗ ಸಮುದಾಯ ಇರ್ಬೋದು, ಸಾಕಷ್ಟು ನಿರಾಸೆಗೆ ಒಳಗಾದಂಗಿದೆ. ಅಲ್ಲೆಲ್ಲ ಸ್ವಲ್ಪ ಪ್ರಮಾಣದ ಪ್ರತಿಭಟನೆ. ಈಗ ಸಿದ್ದರಾಮಯ್ಯರು ಯಾಕೆಂದರೆ ನಿರಾಸೆ ಆಗಿರೋ ಸತ್ಯ. ಹಾಗೂ ಹಿಂದುಳಿದ ವರ್ಗದವರಿಗೆ ಎಲ್ಲರ ಮೇಲ್ವರ್ಗದವ್ರಿಗೂ ಕೂಡ ನೋವಾಗಿದೆ. ಕೆಲವು ಆ ಥರ ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದರು. ಅದರಿಂದ ಬಟ್ ಅವ್ರು ಯಾರು ಹೇಳಿದ್ರು ಕೇಳಿದ್ರೆ ನಾವು ಹೈಕಮಾಂಡ್ ಏನು ಹೇಳುತ್ತೆ ಅದು ಕೇಳ್ತೀನಿ ಅಂತೇಳಿ ಹೈಕಮಾಂಡ್ ಹೇಳಿದ ತಕ್ಷಣ ಅವ್ರು ಹೇಳಿದ ದಿನ ಹೇಳಿದ ಟೈಮ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರ ಮೇಲೆ ತುಂಬಾ ಗೌರವ ಈ ಹೈಕಮಾಂಡ್ಗಿದೆ. ಸೊ ಮುಂದೆ ಕೂಡ ನಮ್ಗೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಸರ್. ಇನ್ ಇಂಗ್ಲಿಷ್ ಸರ್? ಹಿಂದಿ ಅಥವಾ ಇಂಗ್ಲಿಷ್? ಹಿಂದಿ ಸರ್. ಹಿಂದಿ ಸರ್. ನ್ಯಾಷನಲ್ ಮೀಡಿಯಾ ಸರ್. ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.